ಇರಾನ್ ಇಸ್ರೇಲ್ ಸಂಘರ್ಷವು ಪೂರ್ಣ ಪ್ರಮಾಣದ ಯುದ್ಧದತ್ತ ಸಾಗ್ತಾ ಇದೆ. ಈ ನಡುವೆಯೇ ಇರಾನ್ನ ಸರ್ವೋಚ್ಚ ನಾಯಕ ಆಯತೊಲ್ಲಾ ಅಲಿ ಖಮೇನಿ ತನ್ನ ದೇಶವು ಶತ್ರು ರಾಷ್ಟ್ರದ ನಾಯಕರಿಗೆ ಯಾವುದೇ ಕರುಣೆ ತೋರಿಸೋದಿಲ್ಲ ಅಂತ ಪ್ರತಿಜ್ಞೆಯನ್ನ ಮಾಡಿದ್ದಾರೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಇರಾನ್ನ ಉನ್ನತ ನಾಯಕನಿಗೆ ಬಹಿರಂಗ ಹತ್ಯೆ ಬೆದರಿಕೆ ಹಾಕಿದ ಬಳಿಕ ಕೌಂಟರ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇಸ್ರೇಲ್ ಇರಾನ್ ಸಂಘರ್ಷದಲ್ಲಿ ಅಮೆರಿಕದ ಯಾವುದೇ ಹಸ್ತಕ್ಷೇಪ ನಂಬಲಾರದ ನಷ್ಟಕ್ಕೆ ಕಾರಣವಾಗಿದೆ. ನಾವು ಭಯೋತ್ಪಾದಕ ಜಿಯೋನಿಸ್ಟ್ ಆಡಳಿತಕ್ಕೆ ಬಲವಾದ ಪ್ರತಿಕ್ರಿಯೆ ನೀಡಬೇಕು. ನಾವು ಜಿಯೋನಿಸ್ಟ್ಗಳಿಗೆ ಯಾವುದೇ ಕರುಣೆ ತೋರಿಸೋದಿಲ್ಲ ಅಂತ ಧಿಕ್ಕಾರದ ಪೋಸ್ಟ್ನೊಂದಿಗೆ ಟ್ರಂಪ್ಗೆ ತೀಕ್ಷ್ಣ ತಿರುಗೇಟನ್ನ ನೀಡಿದ್ದಾರೆ. ಈ ಎರಡು ದೇಶಗಳಲ್ಲಿ ವಾಯು ದಾಳಿಯ ಸೈರನ್ಗಳು ಕೂಗುತ್ತಲೇ ಇರೋದ್ರಿಂದ ಮತ್ತು ರಾಜತಾಂತ್ರಿಕ ಮಾರ್ಗಗಳು ಸ್ಥಗಿತಗೊಂಡಿವೆ. ಅಲ್ಲದೆ ಖಮೇನಿಯ ಈ ಮಾತುಗಳು ಇರಾನ್ನ ಮತ್ತೊಂದು ಬೃಹತ್ ದಾಳಿಯನ್ನ ಇಸ್ರೇಲ್ ಮೇಲೆ ನಡೆಸೋಕೆ ಪ್ಲಾನ್ ರೂಪಿಸಿರೋದ್ರಿಂದ ಮುನ್ಸೂಚನೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಪ್ರಮುಖವಾಗಿ ಇರಾನ್ ಮತ್ತು ಅಮೆರಿಕ ನಡುವಿನ ಪರಮಾಣು ಒಪ್ಪಂದದ ಮಾತುಕತೆಗಳ ನಡುವೆ ಇರಾನ್ ಮೇಲೆ ಇಸ್ರೇಲ್ ಅನಿರೀಕ್ಷಿತ ದಾಳಿಯೊಂದಿಗೆ ಸಂಘರ್ಷವನ್ನ ಪ್ರಾರಂಭಿಸಿದೆ. ಕಳೆದ ಹಲವು ದಿನಗಳಲ್ಲಿ ಇರಾನ್ನಲ್ಲಿ ನೂರಾರು ಜನರು ಸಾವನ್ನಪ್ಪಿದ್ದಾರೆ. ಕಳೆದ ಜೂನ್ 13ರಿಂದ ಪ್ರಾರಂಭವಾಗಿರುವ ಸಂಘರ್ಷ ಯುದ್ಧದ ಹಾದಿ ಹಿಡಿತಾ ಇದೆ. ಅಲ್ಲದೆ ಇರಾನ್ ನಡೆಸಿದ ಹಲವು ದಾಳಿಗಳು ಇಸ್ರೇಲ್ನ ಐರನ್ ಡೋಮ್ ರಕ್ಷಣಾ ವ್ಯವಸ್ಥೆಯನ್ನ ಭೇದಿಸಿ 24 ಜನರನ್ನ ಬಲಿ ಪಡೆದುಕೊಂಡಿದೆ. ಹೀಗೆ ದಿನ ಕಳೆದಂತೆ ಬದ್ಧ ವೈರಿಗಳ ನಡುವೆ ಕಾದಾಟ ಜೋರಾಗ್ತಾ ಇದೆ. ಏನು ಈ ಸಂಘರ್ಷ ಉಲ್ಬಣಗೊಳ್ತಾ ಇರುವುದರ ನಡುವೆ ಅಮೆರಿಕ ಕೂಡ ಆಕ್ರಮಣಕಾರಿಯಾದಂತಹ ನಿಲುವನ್ನ ತೆಗೆದುಕೊಂಡಿರೋದ್ರಿಂದ ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಇಸ್ಮಾಯಿಲ್ ಬಗೈ ಅಮೆರಿಕದ ಹಸ್ತಕ್ಷೇಪ ಈ ಪ್ರದೇಶದಲ್ಲಿ ಸಂಪೂರ್ಣ ಯುದ್ಧಕ್ಕೆ ಆಹ್ವಾನಿಸಿದಂತಾಗ್ತಾ ಇದೆ ಅಂತ ಹೇಳಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿರುವ ಅಮೆರಿಕ ಮಿಲಿಟರಿ ನೆಲೆಗಳ ಮೇಲೆ ಇರಾನ್ ದಾಳಿ ಮಾಡಿದ್ರೆ ತೀವ್ರ ಪರಿಣಾಮ ಎದುರಿಸಬೇಕಾಗತ್ತೆ ಅಂತ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಅಮೆರಿಕ ಮೂಲದ ಇರಾನಿನ ಮಾನವ ಹಕ್ಕುಗಳ ಗುಂಪಿನ ಪ್ರಕಾರ 239 ನಾಗರಿಕರು ಸೇರಿದಂತೆ ಕನಿಷ್ಠ 585 ಮಂದಿ ಸಾವನ್ನಪ್ಪಿದ್ದಾರೆ. ಅದಲ್ಲದೆ 1300ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಇರಾನ್ ಪ್ರತೀಕಾರದ ದಾಳಿಯಲ್ಲಿ ಸುಮಾರು 400 ಕ್ಷಿಪಣಿಗಳು ಮತ್ತು ನೂರಾರು ಡ್ರೋನ್ಗಳನ್ನ ಹಾರಿಸಲಾಗಿದೆ. ಎಷ್ಟು ದಿನ ಮೌನವಾಗಿದ್ದ ಟ್ರಂಪ್ ರಣಾಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಇರಾನ್ನ ರಾಜಧಾನಿಯನ್ನ ತೊರೆಯಿಸಿ ಅಂತ ಟ್ರಂಪ್ ಕರೆ ಕೊಟ್ಟ ಬೆನ್ನಲ್ಲೇ ಸಾವಿರಾರು ಜನರು ಟೆಹರಾನ್ ಬಿಟ್ಟು ಹೋಗಿದ್ದಾರೆ. ಖಮೇನಿ ಎಲ್ಲಿ ಅಡಗಿದ್ದಾನೆಂದು ಅಮೆರಿಕಕ್ಕೆ ತಿಳಿದಿದೆ. ಖಮೇನಿ ನಿರ್ನಾಮ ಮಾಡುವ ಯಾವುದೇ ಯೋಜನೆಗಳಿಲ್ಲ, ಸದ್ಯ ನಮ್ಮಲ್ಲಿಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಯಾವಾಗ ಬೇಕಾದ್ರೂ ನಾವು ಯುದ್ಧ ಭೂಮಿಗೆ ಎಂಟ್ರಿ ಕೊಡಬಹುದು ಅಂತ ಇರಾನ್ಗೆ ವಾರ್ನ್ ಮಾಡಿದ್ದಾರೆ. ಇಸ್ರೇಲ್ ಇರಾನ್ ಯುದ್ಧದ ಬದಲು ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧವಾಗಿ ಮಾರ್ಪಟ್ಟರೂ ಅಚ್ಚರಿಯಿಲ್ಲ.